ಶಿವರಾತ್ರಿ ಹಬ್ಬಕ್ಕೆ ಮಾಡುವಂತಹ ಸ್ಪೆಷಲ್ ಸಬ್ಬಕ್ಕಿ ಪಾಯಸ ರೆಸಿಪಿ ಇದು. ದೇವರ ನೈವೇದ್ಯಕ್ಕೆ ಹಾಗೂ ಉಪವಾಸಕ್ಕೆ ಎರಡಕ್ಕೂ ಸೇರಿಸಿ ಇವತ್ತು ನಾನು ಪಾಯಸ ರೆಸಿಪಿ ಮಾಡ್ತಿದ್ದೀನಿ. ನನಗೆ ಈ ಸಬ್ಬಕ್ಕಿ ಪಾಯಸ ಅಂದರೆ ತುಂಬಾ ಇಷ್ಟ. ಸೊ ನಾನು ಆವಾಗವಾಗ ಮಾಡ್ತಿರ್ತೀನಿ. ಈ ರೀತಿ ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಬ್ಬಕ್ಕಿನ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಗಂಟೆ ನೆನೆಸ್ಕೊಂಡು ತೊಗೋಬೇಕಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ 1/4 ಕಪ್ ಸಬ್ಬಕ್ಕಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಹಾಲನ್ನ ಹಾಕ್ತಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಅಂದರೆ 1/4 ಕಪ್ ಸಬ್ಬಕ್ಕಿ ತೊಗೊಂಡ್ರೆ ಅದಕ್ಕೆ 3 ಕಪ್ ಆಗುವಷ್ಟು ಹಾಲನ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ಹಾಲು ಹೆಚ್ಚಕಮ್ಮ ಆದರೂ ಭೀ ನಡೆಯುತ್ತೆ. ಮತ್ತು ನಾವು ಹಾಲು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಸಬ್ಬಕ್ಕಿ ರಾತ್ರಿ ಪೂರ್ತಿ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಹೀಗಾಗಿ ಡೈರೆಕ್ಟಾಗಿ ಹಾಲಿಗೆ ಸೇರಿಸ್ತಿದ್ದೀನಿ. ಹಾಲು ಕುದಿ ಬಂದಾದಮೇಲೆ ನೀವಿಲ್ಲಿ ಸಬ್ಬಕ್ಕಿನ ಹಾಕೋಬೇಕು. ಅಥವಾ ನೀವು ಒಂದೇ ಗಂಟೆ ನೆನೆಸ್ಕೊಂಡು ತೊಗೊಂಡ್ರೆ ನೀವೇನು ಮಾಡಿ ಸ್ವಲ್ಪ ನೀರಿನಲ್ಲಿ ಕುದಿಸ್ಕೊಂಡು ಇದರಲ್ಲಿ ಹಾಕೋಬೋದು. ಬೇಗನೆ ಸಾಫ್ಟ್ ಆಗುತ್ತೆ ಸಬ್ಬಕ್ಕಿ. ಇವಾಗ ಏನಿಲ್ಲ, ಈ ಸಬ್ಬಕ್ಕಿ ಹಾಕಿದ ಮೇಲೆ ಒಂದು 5 ರಿಂದ 6 ನಿಮಿಷದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತಗೋಬೇಕಾಗುತ್ತೆ. ಇಲ್ಲಿ ಸಬ್ಬಕ್ಕಿ ಕಲರ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ತಗೋಬೇಕು. ಸೊ ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಿ ಒಂದು 2-3 ನಿಮಿಷಕ್ಕೊಮ್ಮೆ. ಇವಾಗ ನೋಡಿ ಒಂದು 3 ನಿಮಿಷ ಆಗಿದೆ. ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಕುದಿಸ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ರಾತ್ರಿ ಪೂರ್ತಿ ನೆನೆಸ್ಕೊಂಡ್ರೆ ಜಸ್ಟ್ ಒಂದು 5 ನಿಮಿಷ ಮಾತ್ರ ಕುದಿಸ್ಕೊಳ್ಳಿ ಇಲ್ಲಿ. ಓಕೆ ನೋಡಿ, ಇವಾಗ ಸಬ್ಬಕ್ಕಿ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇದ್ದ. ಅಂದರೆ ಟೋಟಲ್ ಆಗಿ ಇವಾಗ ಒಂದು 5-6 ನಿಮಿಷ ಆಗಿದೆ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ತಿದ್ದೀನಿ. ನೀವು ಬೆಲ್ಲ ಹಾಕೋದಾದರೆ ಗ್ಯಾಸ್ ಆಫ್ ಮಾಡ್ಕೊಂಡು ಬೆಲ್ಲನ ಹಾಕೋಬೋದು. ಸಕ್ಕರೆ ಹಾಕಿದರೆ ಮತ್ತೆ ಸಕ್ಕರೆ ಹಾಕಿದ ಮೇಲೆ ಒಂದು 2 ನಿಮಿಷದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, ಸಕ್ಕರೆ ಹಾಕಿದ ಮೇಲೆ ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಸಕ್ಕರೆ ಕರಗುತ್ತೆ. ಇವಾಗ ನಮ್ಮ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಇವಾಗ ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಈ ರೀತಿ ಕೊನೆಗೆ ಹಾಕೊಳ್ಳಿ ಏಲಕ್ಕಿ ಪೌಡರ್. ಫ್ಲೇವರ್ ತುಂಬಾ ಸರಿಯಾಗಿರುತ್ತೆ. ಇದು ಕೂಡ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಷ್ಟೇ. ಇವಾಗ ನೋಡಿ ಏಲಕ್ಕಿ ಪೌಡರ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ನಮ್ಮ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಇದಕ್ಕೆ ಜಸ್ಟ್ ಒಗ್ಗರಣೆ ಮಾಡಬೇಕು. ಇವಾಗ ಇಲ್ಲಿ ಒಗ್ಗರಣೆ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಬಿಸಿ ಆದಮೇಲೆ ಕಾಜು ಮತ್ತು ಬಾದಾಮನ್ನ ಹಾಕ್ಕೊಂಡಿನಿ. ಕಿಸ್ಮಿಸ್ ಹಾಕ್ತಿಲ್ಲ. ಕಿಸ್ಮಿಸ್ ಹಾಕಿದರೆ ನನ್ನ ಮಕ್ಕಳು ತಿನ್ನೋದಿಲ್ಲ. ಹೀಗಾಗಿ ಹಾಕಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವಿಲ್ಲಿ ಕಿಸ್ಮಿಸ್ ಕೂಡ ಹಾಕೋಬೋದು. ತುಂಬಾ ರುಚಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ರೆಸಿಪಿ ರೆಡಿಯಾಗುತ್ತೆ. ನೀವು ಇದನ್ನು ಬಿಸಿ ಬಿಸಿ ಇರುವಾಗ ಕೂಡ ತಿನ್ಬೋದು. ಹಾಗೆ ತಣ್ಣಗೆ ಆದಮೇಲೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನಮ್ಮ ಸಬ್ಬಕ್ಕಿ ಪಾಯಸ ರೆಸಿಪಿ. ಜಸ್ಟ್ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ದೇವರ ನೈವೇದ್ಯಕ್ಕೆ ಹಾಗೆ ಉಪವಾಸಕ್ಕೆ ಎರಡಕ್ಕೂ ಸೇರಿಸಿ ಈ ರೀತಿ ಸಬ್ಬಕ್ಕಿ ಪಾಯಸನ ಮಾಡಿ ನೋಡ್ಬೋದು ಈ ಶಿವರಾತ್ರಿ ಹಬ್ಬಕ್ಕೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.